ಸಿದ್ದು ಕ್ಷೇತ್ರ ವರುಣಾದಲ್ಲಿ ಬಿವೈ ವಿಜಯೇಂದ್ರ ಸ್ಪರ್ಧೆ. ಬಿಜೆಪಿ ಸಾರಥಿ ಸೀಕ್ರೆಟ್ ಬಿಚ್ಚಿಟ್ಟ ಬಸನಗೌಡ ಯತ್ನಾಳ್ ಅವರು. ಸಿದ್ದು ಕ್ಷೇತ್ರ ವರುಣಾದಲ್ಲಿ ಬಿವೈ ವಿಜಯೇಂದ್ರ ಸ್ಪರ್ಧೆ. ಬಿಜೆಪಿ ಸಾರಥಿ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟ ಬಸನಗೌಡ ಯತ್ನಾಳ್. ಬಿವೈ ವಿಜಯೇಂದ್ರ ಶಿಕಾರಿಪುರ ಕ್ಷೇತ್ರವೇ ಅಲುಗಾಡ್ತಾ ಇದೆ. ಹೀಗಾಗಿ ಎಲ್ಲಿ ಎಲೆಕ್ಷನ್ಗೆ ನಿಲ್ಲೋದು ಅಂತ ಯೋಚಿಸ್ಲಿ, ಎಲ್ಲಿ ಚುನಾವಣೆ ನಿಲ್ಲಬೇಕು ಎಂಬುದು ಡಿಸೈಡ್ ಮಾಡಲಿ. ಮೈಸೂರು ನಿಲ್ಲೋದಾ, ವರುಣಾ ನಿಲ್ಲೋದಾ ಅಥವಾ ತುಮಕೂರು, ರಾಜಾಜಿನಗರ ನಿಲ್ಲೋದಾ ಅಂತ ಬಿವೈವಿ ಓಡಾಡ್ತಾ ಇದ್ದಾರೆ. ಮೊದಲು ಶಿಕಾರಿಪುರ ಗಟ್ಟಿ ಇದೆ ಇಲ್ಲವೋ ನೋಡ್ಕೊಳ್ಳಿ. ಭ್ರಷ್ಟಾಚಾರದ ಬಗ್ಗೆ ಅಶೋಕ್, ಸುನಿಲ್ ಸದನದಲ್ಲಿ ಮಾತನಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷರು ಈ ವಿಚಾರವಾಗಿ ಮಾತನಾಡಲೇ ಇಲ್ಲ. ನಾವು ಸಿದ್ದರಾಮಯ್ಯ ಡಿಕೆಶಿಗೆ ಅಟ್ಯಾಕ್ ಮಾಡಿದ್ದೇವೆ, ಬಿವೈವಿ ಮಾಡಲೇ ಇಲ್ಲ, ಜವಾಬ್ದಾರಿಯಿಂದ ವಿಫಲರಾಗಿದ್ದಾರೆ. ಬಿವೈ ವಿಜಯೇಂದ್ರ ಮನೆಯಲ್ಲಿ ಕೂರುವುದು ಒಳ್ಳೆಯದು. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದು ಕ್ಷೇತ್ರ ವರುಣಾದಲ್ಲಿ ಬಿವೈ ವಿಜಯೇಂದ್ರ ಸ್ಪರ್ಧೆ ಮಾಡ್ತಾರಾ? ಬಿಜೆಪಿ ಸಾರಥಿ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟ ಬಸನಗೌಡ ಯತ್ನಾಳ್ ಅವರು. ಇನ್ನು ಬಿವೈ ವಿಜಯೇಂದ್ರ ಶಿಕಾರಿಪುರ ಕ್ಷೇತ್ರವೇ ಅಲುಗಾಡ್ತಾ ಇದೆ. ಹೀಗಾಗಿ ಎಲ್ಲಿ ಎಲೆಕ್ಷನ್ ನಿಲ್ಲೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಬಸನಗೌಡ ಯತ್ನಾಳ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಅವರ ಶಿಕಾರ್ಪುರ ಅಟ್ಟೆ ತಲೆ ಕಟ್ಸ್ಕೊಂಡ್ರೆ ಸಾಕು. ಶಿಕಾರ್ಪುರ ಅಳಗಾಡ್ಲಕತ್ತೈತಿ. ಎಲ್ಲಿ ಮೈಸೂರಿಗೆ ನಿಂದಿರ್ಬೇಕು, ಅಲ್ಲಿ ಯಾವುದದು ವರ್ಣಕ್ಕೆ ನಿಂದಿರ್ಬೇಕು, ತುಮಕೂರು ನಗರಕ್ಕೆ ನಿಂದಿರ್ಬೇಕು, ರಾಜಾಜಿನಗರ ಅದೇ ಗಿರಕ್ಕೆ ಅಡ್ಡಾಡಕತ್ತೈತಿ. ಇನ್ನು ಇಲ್ಲವ್ರು ಬಿಜಾಪುರನವ್ರು ಬಾಗಲಕೋಟ್ನಾಗ ತಲೆ ಕಟ್ಸ್ಕೊಬೇಡ್ರಿ, ಬಾಗಲಕೋಟ್ನವ್ರು ಬಿಳಿಗ್ಯಾಗ ತಲೆ ಕಟ್ಸ್ಕೊಬೇಡ್ರಿ ಅಂದ್ರೆ ಮೊದಲ ಶಿಕಾರಿಪುರ ಗಟ್ಟಿ ಐತಿಲ್ಲಿ ನೋಡ್ಕೊಂಡು ಅಲ್ಲಿಂದ ಉಳ್ಕಿದವ್ರಿಗೆ ಸಲಹೆ ಮಾರ್ಗದರ್ಶನ ಹೇಳ್ಬೇಕಾದ್ರೆ ಮೊದಲು ತನ್ನ ಜಾಗ ಕುರ್ಚಿ ಗಟ್ಟಿರ್ಬೇಕಲ್ಲ. ಪಾಪ ಹತಾಶೆ ಆಗ್ಯವ್ರು ಏನಾರು ಮಾಡಿ ಯಾರೂ ರೆಸ್ಪೆಕ್ಟ್ ಸಿಗಲಾಗೈತೆ ಅದು. ಮತ್ತು ವಿಧಾನಸಭೆಯಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲ, ನಾನು ನೋಡೋದಿಲ್ಲ, ಏನೂ ಮಾತಾಡಲೇ ಇಲ್ಲ. ತಿಮ್ಮಾಪುರ ಅವ್ರ ವಿಚಾರ ಬಂದ್ರೆ ಮಾತಾಡಬೇಕಾಗಿತ್ತಲ್ಲ. ಭ್ರಷ್ಟಾಚಾರದ್ದು ವಿಷಯಗಳನ್ನು ವಿಧಾನಸಭೆಯಲ್ಲಿ ಇವತ್ತು ಅಶೋಕ್ ಮಾತಾಡಿದ್ರು, ಸುನೀಲ್ ಕುಮಾರ್ ಮಾತಾಡಿದ್ರು. ಇಡೀ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರ ಅಪೇಕ್ಷೆ ಇರ್ತೈತೆ, ರಾಜ್ಯಾಧ್ಯಕ್ಷನೂ ಮಾತಾಡಬೇಕು, ಕಠೋರವಾಗಿ ಮಾತಾಡಬೇಕು. ನಾವು ಹೆಂಗೆ ಮಾತಾಡ್ತೀವಿ ವಿಧಾನಸಭೆ ಒಳಗೆ? ಸಿದ್ದರಾಮಯ್ಯನವ್ರಿಗೆ ಅಟ್ಯಾಕ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ಗೆ ಅಟ್ಯಾಕ್ ಮಾಡ್ತೀವಿ. ಇವ್ರು ಮಾಡಲೇ ಇಲ್ಲ. ನಾನು ನೋಡ್ಲಕತ್ತೀನಿ, ಮೊನ್ನೆ ವಿಧಾನಸಭೆ ಒಳಗೆ ಕುಂಡಿರಲಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಏನು ಜವಾಬ್ದಾರಿಯಿಂದ ವಿಫಲ ಆಗ್ಯಾರ. ಸುಮ್ಮನೆ ಮನೆ ಬಿಟ್ಟು ಮನ್ಯಾಗ ಕುಂತ್ರು ಒಳ್ಳೆಯದು. ಅವರ ಶಿಕಾರ್ಪುರ ಅಟ್ಟೆ ತಲೆ ಕಟ್ಸ್ಕೊಂಡ್ರೆ ಸಾಕು. ಶಿಕಾರ್ಪುರ ಅಳಗಾಡ್ಲಕತ್ತೈತಿ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಮೊದಲಿನಿಂದಲೂ ಕೂಡ ಬಸನಗೌಡ ಯತ್ನಾಳ್ ಅವರು ಬಿವೈವಿ ಕುಟುಂಬದ ವಿರುದ್ಧವಾಗಿ ಸಿಡಿತಾ ಬಂದಿದ್ದಾರೆ. ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಈಗ ಮತ್ತೆ ಬಿವೈ ವಿಜಯೇಂದ್ರ ಅವರು ತಮ್ಮ ಸ್ಥಾನವನ್ನ ಭದ್ರಾ ಮಾಡ್ಕೊಳ್ಳಿ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್? ಸಾಹಿತ್ಯ ಏನು ಅಂದ್ರೆ, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗೂ ಏನು ಬಿವೈ ವಿಜೇಂದ್ರ ಅವರ ಬಗ್ಗೆ ವಿರೋಧ ಮಾಡ್ಕೊಂತ ಬಂದಿದ್ದಾರೆ. ಏನು ಕಳೆದ ಇತ್ತೀಚೆಗೆ ಬಿವೈ ವಿಜೇಂದ್ರ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಸ ಇದ್ದ ಸಮಯದಲ್ಲಿ ಏನು ನಿಮ್ಮ ಕ್ಷೇತ್ರ ನೀವು ನೋಡಿಕೊಳ್ಳಿ, ಬೇರೆ ಕ್ಷೇತ್ರ ಬಗ್ಗೆ ನೀವು ಹೆಚ್ಚು ಒಂದು ಹೇಳಿಕೆ ನೀಡಿದ್ರು. ಆ ಹೇಳಿಕೆ ಹಿನ್ನೆಲೆಯಲ್ಲಿ ಇವರು ಒಂದು ಆರೋಪ ಮಾಡಿದ್ದಾರೆ. ಅಂದ್ರೆ ಮೊದಲು ನಿಮ್ಮ ಕ್ಷೇತ್ರ ಅಂದ್ರೆ ಶಿಕಾರ್ಪುರ ನೀವು ಗಟ್ಟಿ ಮಾಡ್ಕೊರಿ, ಬೇರೆ ಬಗ್ಗೆ ನೀವು ವಿಚಾರ ಮಾಡ್ಬಿಡ್ರಿ. ಇನ್ನು ಅಂದ್ರೆ ನೀವು ಬಿಜಾಪುರ ಬಗ್ಗೆ ಏನಾಗುತ್ತದೆ, ಯತ್ನಾಳ್ ಅವ್ರು ಏನ್ ಮಾಡ್ತಾರ, ಇನ್ನೊಬ್ರು ಏನ್ ಮಾಡ್ತಾರೆ, ನೀವು ಚಿಂತೆ ಮಾಡಬೇಡಿ. ಮೊದಲು ನಿಮ್ಮ ಕ್ಷೇತ್ರ ಚಿಂತೆ ಮಾಡಿ ನೀವು ಗೆಲ್ಲುವ ಮೂಲಕ ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ ಅಂತ ಅವರು ನೇರವಾಗಿ ಒಂದು ಟಾಂಗ್ ನೀಡಿದ್ದಾರೆ. ಯಾಕೆಂದ್ರೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಅಧಿವೇಶನ ಸಮಯದಲ್ಲಿ ನೀವು ಯಾರ ಬಗ್ಗೆನೂ ಆರೋಪ ಮಾಡಿಲ್ಲ, ವಿಧಾನದ ಬಗ್ಗೆಯೂ ಏನೋ ಚಕಾರ ಮಾತಾಡಿಲ್ಲ. ಅಲ್ಲೆಲ್ಲ ಮಾತನಾಡಿದ್ದು ನಾನೇ. ಭ್ರಷ್ಟಾಚಾರ ಬಗ್ಗೆ ಇರ್ಬೋದು, ಮತ್ತೆ ಬೇರೆ ಬೇರೆ ಅಭಿವೃದ್ಧಿ ವಿಚಾರ ಇರಬಹುದು, ವಿಧಾನಸಭೆಯಲ್ಲಿ ನಾನ್ ಮಾತಾಡಿದ್ವಿ. ಆದ್ರೆ ವಿಜೇಂದ್ರ ಅವರು ಏನೂ ಮಾತಾಡಿಲ್ಲ. ಹೀಗಾಗಿ ಅವರೆಲ್ಲ ಹೊಂದಾಣಿಕೆ ಮಾಡ್ಕೊಳೋ ಸ್ಥಿತಿಯಲ್ಲಿದ್ದಾರೆ. ಯಡಿಯೂರಪ್ಪನವರು ಏನಿದ್ರು ಅವರು ಪುತ್ರನು ಹಾಗೇ ಇದ್ದಾರೆ. ಹೀಗಾಗಿ ಬಿಜೆಪಿ ಪಕ್ಷದಲ್ಲಿ ಒಂದು ಯಾವುದೇ ಸರಿಯಾಗಿಲ್ಲ ಅಂತ ಮಾಹಿತಿ ಹೇಳೋದ್ರ ಜೊತೆಗೆ ಮುಂಬರುವ ನವೆಂಬರ್ ನಂತರ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾರೆ. ಆ ಬದಲಾವಣೆ ಆದ ನಂತರ ಮತ್ತೆ ಮುಂದಿನ ಪರಿಸ್ಥಿತಿ ನೋಡಿ ನೀವು ಯಾವ ತರ ಆಗುತ್ತಾರೆ ಅನ್ನೋದನ್ನ ಹೇಳಿಕೆ ನೀಡಿದ್ದಾರೆ. ಈ ಮೂಲಕ ವಿಜೇಂದ್ರ ಅವರಿಗೆ ಅವರು ಟಾಂಗ್ ನೀಡಿದ್ದಾರೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.